ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ಮೈಸೂರು ಹುಡುಗಿ ಪೂಜಾ. ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೆಕ್ಸ್ಟ್ ನಾನ್ ಯಾವ್ದೇ ವಿಡಿಯೋ ಹಾಕಿದ್ರು ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ನಾನಿವತ್ತು ನಮ್ಮ ಮಾರಮ್ಮನ್ ಜಾತ್ರೆ ಇದೆ ನಮ್ ಹಿನ್ಕಲ್ ಮೈಸೂರಿನಲ್ಲಿ. ಸೊ ಈ ಮಾರಮ್ಮನ್ ಜಾತ್ರೆನ ನಿಮ್ಗೆಲ್ಲರಿಗೂ ತೋರ್ಸೋಣ ಅಂತ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಇವಾಗ ನಾವು ಎಲ್ಲರೂ ರೆಡಿ ಆಗಿದೀವಿ. ದೇವಸ್ಥಾನದಿಂದ ನಾವು ಬಸಪ್ಪನ್ ತಿಟ್ಟಿಗೆ ಹೋಗ್ಬೇಕು. ಬಸಪ್ಪನ್ ತಿಟ್ಟಿಂದ ಮತ್ತೆ ಅಲ್ಲಿಂದ ದೇವ್ರು ಬರುತ್ತೆ. ಸೊ ಅಲ್ಲಿಂದ ಮತ್ತೆ ಮಾರಮ್ಮನ್ ಟೆಂಪಲ್ಗೆ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡ್ ಬರೋದು. ಸೊ ಇದು ನಮ್ಮೂರ್ ಜಾತ್ರೆ ಆಗಿರುತ್ತೆ. ಸೊ ಈಗ ಎಲ್ಲರೂ ನಾವು ರೆಡಿ ಆಗಿದ್ದೀವಿ. ನಾವು ಕಸಿನ್ಸ್, ನಮ್ ಫ್ರೆಂಡ್ಸ್ ಮತ್ತೆ ನಮ್ಮ ಅಮ್ಮ ಎಲ್ಲರೂ ಇವಾಗ ಹೊರಡ್ತಾ ಇದೀವಿ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಬನ್ನಿ ನೋಡಿ ಫ್ರೆಂಡ್ಸ್, ಇವರು ನಮ್ಮ ಸಿಸ್ಟರ್, ಇವರು ನನ್ನ ಅಮ್ಮ. ನೋಡಿ ಇವರಿಬ್ರು ಯಾವಾಗ್ಲೂ ಬರೀ ಏನಾರು ಮಾಡ್ತಾನೆ ಇರ್ತಾರೆ, ಬರೀ ಮೊಬೈಲ್ ಅಂತ. ಇವರಿಬ್ರು ಕೂಡ ನಮ್ಮ ಸಿಸ್ಟರ್ಸ್. ಯಾಕ್ರೆ ಹೆಂಗ್ ಆಡ್ತಾ ಇದೀರಾ? ಅಟ್ಲೀಸ್ಟ್ ಯಾರು ಹೇಳಿ. ಇವರಿಬ್ರು ನಮ್ಮ ಕ್ಯಾಮ್ರಾ ಮ್ಯಾನ್ಸ್ ಗೈಸ್. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇರ್ಬೋದು, ಬಟ್ ಇಲ್ಲಿ ಹೆವಿ ರಶ್ ಇದೆ, ಅದಕ್ಕೆ ಕೇಳಿಸ್ತಾ ಇಲ್ಲ.
ನಾನು ಅಲ್ಲೇ ಚೆನ್ನಾಗಿ ಬನ್ನಿ ಅಲ್ಲಿ ಬಾಗ್ಲ ಹತ್ರ ಬರ್ತೀವಿ. ಹಾಂ ಸರಿ ನೋಡ್ದ ಹ್ಞೂ ಅಲ್ಲೇ ಒಂದು ಫ್ರೆಂಡಾ ಆಮೇಲೆ ಅರ್ಜೆಂಟ್ ಮಾಡ್ಕೊಂಡ ನೀನು ನಿನ್ನ ಮಕ್ಕಳು ಎಲ್ಲರೂ ಬರಲ್ಲ ನಂಬರ್ ಹೋದ ವರ್ಷ ಇಸ್ಕೊಂಡು ನಿನ್ನ ತಂಗಿ ಅದೇ ಬಸ್ ಸ್ಟ್ಯಾಂಡಿಂದ ಮಾಡ್ತಾರಲ್ಲ ಅಮ್ಮ ಮಕ್ಕಳಿಬ್ರು ತಪ್ಪಿರೋರು ಹಿಂಗಾಗಿ ಬಜ್ಜಿ ತಗೋಬೇಕು ಅಂತೀಯ ಫೋಟೋ ತಗೋಬೇಕು ಅಂದಂಗೆ ಅದೇ ಬಜ್ಜಿ ಬೋಂಡ ತಗೊಂಡು ಹೋಗ್ಬೇಕು ಅಂತ. ಜಾತ್ರೆ ಬಗ್ಗೆ ಮಾತಾಡಿ. ಜಾತ್ರೆ ತುಂಬ ಚೆನ್ನಾಗೈತೆ. ಅಲ್ಲಿ ನೋಡಿ ಅಲ್ಲಿ ಜಾತ್ರೆ ತುಂಬ ಚೆನ್ನಾಗೈತೆ. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ನೋಡಿ ಚೆನ್ನಾಗೈತೆ. ನಾಳೆ ಹೋಗಿ ಈಗ ನಾನು ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದೆ ಫಸ್ಟ್ ಟೈಮ್. ನಾನು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ತಂಗಿಯವ್ರು ಕಾಣಿಸ್ಕೊತಾ ಇರೋದು. ಬನ್ನಿ ಏನು ಮಾತಾಡ್ತಾರೆ ನೋಡೋದ. ಪೂಜಾ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಈಗೇನೆ ತುಂಬ ವೀಡಿಯೋಗಳನ್ನ ತುಂಬ ಚೆನ್ನಾಗಿ ಮಾಡಿಕೊಂಡು ಹಾಗೆ ನಮ್ಮ ಪೂಜಾಕ್ಕೆ ನೀವು ತುಂಬ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿಕೊಂಡು ತುಂಬ ಸಪೋರ್ಟ್ ಮಾಡಬೇಕು. ತುಂಬ ಸಪೋರ್ಟ್ ಮಾಡಬೇಕು. ಈಗೇನೆ ನಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡಿಕೊಂಡು ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಮೂಲಿ ಥರನೇ ಮಾತಾಡು. ನೀವು ಹೀಗೆ ವಿಡಿಯೋ ಮಾಡ್ತಿದ್ರೆ ನನಗೆ ಖುಷಿ ಆಗುತ್ತೆ. ಹೀಗೆ ತುಂಬ ಇನ್ನೂ ಬೆಳೀತಾ ಇದೆ. ಸರಿ, ಈಗ ಇದೇ ಯೂಟ್ಯೂಬ್ ಚಾನಲಲ್ಲಿ ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ. ಅವ್ರು ಏನು ಮಾತಾಡ್ತಾರೆ ನೋಡಿ. ಬನ್ನಿ ಮೇಡಮ್ ಮಾತಾಡಿ. ಇದು ಸಡನ್ ಸಸ್ಪೆನ್ಸ್ ನಮಗೆ ಮಾತಾಡೋದು. ಮಾತಾಡು. ನಾವು ನೋಡ್ಕೊಂಡು ಸುಮಾರು ಜನ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನು ಮಾಡ್ತವ್ರೆ, ಇವ್ರು ಏನು ಮಾತಾಡ್ತವ್ರೆ ಅಂತ ನಮ್ಮನ್ನೇ ಸುಮ್ಮನೆ ಗುರಾಯಿಸ್ಕೊಂಡು ನೋಡ್ತಾರೆ. ಅದಕ್ಕೆ ಯಾರನ್ನೂ ವಿಡಿಯೋ ಮಾಡ್ತೀವಿ ನಮ್ಮ ಹತ್ರ ಮಾಡೋದು ನಿಜ. ನೋಡ್ತೀರಿ ಎಲ್ಲ ನಮ್ಮನ್ನ ಹಂಗೆ ಸಪೋರ್ಟ್ ಮಾಡ್ತೀರಿ. ನಮ್ಮ ಮಕ್ಕಳಿಗೆ ಹಿಂಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫಾಲೋ ಮಾಡಿ. ಆಮೇಲೆ ನಮ್ಮ ಮಕ್ಕಳ ಬ್ಲಾಗ್ನ ಯಾವಾಗಲೂ ನೋಡ್ತಾ ಇರಿ ಅಷ್ಟೇ. ಹೀಗೆ ನಮ್ಮ ಮಕ್ಕಳಿಗೆ ನಗಿಸ್ತಾ ಇರ್ತಾರೆ. ನಮ್ಮ ಅಕ್ಕನೂ ಹಿಂಗೆ ಎಲ್ಲಾದರೂ ನಗಿಸ್ತಾ ಇರ್ತಾಳೆ. ನಮ್ಮ ಬ್ಲಾಗ್ಸಲ್ಲೆಲ್ಲ ನಮ್ಗೆ ಕಾಣಿಸ್ಕೊಂಡೆ ಹೋದ್ರು. ನಮ್ಮ ಅಕ್ಕನಿಗೆ ನಾನು ಸಾರಿಕಾ ಅಮ್ಮ ಮತ್ತು ನಮ್ಮ ಕ್ಯಾಮ್ರಾಮ್ಯಾನು ಮನುಷ್ಯ ಮತ್ತು ನಾನು ಎಡಿಟರು ಎಲ್ಲ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ. ನೀವು ಹಂಗೆ ನೋಡ್ತಾ ನಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡ್ತೀವಿ. ಸೊ ಇವಾಗ ನನ್ನ ಜೊತೆ ಇನ್ನೊಬ್ಬರು ಕಸಿನ್ ಇದ್ದಾರೆ, ನನ್ನ ಸಿಸ್ಟರು. ಅವ್ರು ಏನು ಹೇಳ್ತಾರೆ ನೋಡೋಣ. ಹೇಳಮ್ಮ ಅವ್ರಿಗೆ. ನಮ್ಮ ಅಕ್ಕ 1 ವರ್ಷದಿಂದ ಹೇಳ್ತಿದ್ದೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಓಪನ್ ಮಾಡಬೇಕು ಅಂತ. ಈಗ ಇತ್ತೀಚೆಗೆ ಜನವರಿಯಿಂದ ನಮ್ಮ ಅಕ್ಕ ಯೂಟ್ಯೂಬ್ನ ಓಪನ್ ಮಾಡಿದ್ದಾಳೆ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಲೈಕ್ ಕಮೆಂಟ್ಸ್ ಎಲ್ಲರೂ ಚೆನ್ನಾಗಿ ಕೊಟ್ಟು ನಮ್ಮ ಅಕ್ಕನ ಬೆಳೆಸಬೇಕು ಅಂತ ಹೇಳಿ. ಹಬ್ಬಬ್ಬ ಎಂತ ಭಾಷಣ ಕೊಟ್ಲು.
ಇವಾಗನೇ ಬಂದ್ವಿ ದೇವಸ್ಥಾನದಿಂದ. ನಂಗೆ ನಿಜವಾಗ್ಲೂ ಕಣ್ಣೇ ಬಿಡಕ್ ಆಗ್ತಿಲ್ಲ, ತುಂಬಾ ಸುಸ್ತಾಗೋಯ್ತು ನನ್ಗೆ. ಸುಸ್ತೇನಾಗಿಲ್ಲ, ನಿದ್ದೆ ಬರಂಗಾಗ್ತಿದೆ. ಯಾಕಂದ್ರೆ ನಾನು ಮಾರ್ನಿಂಗ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದು. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದಲ್ವಾ, ಅದಕ್ಕೆ ಆಗ್ತಾನೆ ಇಲ್ಲ. ಅದಕ್ಕೆ ಬಂದ್ಬಿಟ್ವಿ ನಾವು ಜ್ಯೂಸ್ ಕೊಡೋಣ ಅಂತ ಅನ್ಬಿಟ್ಟು ಸ್ವಲ್ಪ ಜನಕ್ಕೆ, 20 ಜನಕ್ಕೆ ಜ್ಯೂಸ್ ಕೊಡೋಣ ಅಂತ ಅನ್ಬಿಟ್ಟು ಜ್ಯೂಸ್ ಮಾಡಿದೀವಿ. ಅದೇ ಪಾನ್ಕ ತರ ಎಲ್ಲ ಮಾಡ್ತಾರಲ್ಲ ನೋಡಿ. 2 ಗಂಟೆ 1:45 ಆಗಿದೆ ಇವಾಗ ಟೈಮ್. ಸೊ ನಮ್ ಮನೆಗೆ ದೇವ್ರು ಬರೋ ತನಕ 3 ಗಂಟೆ ಆದ್ರೂ ಮಿನಿಮಮ್ ಬೇಕು. ಅದಕ್ಕೆ 1 ಅವರ್ ಮಲ್ಕೊಳ್ಳೋಣ ಅಂತ ಅನ್ಕೊಂಡ್ ಬಂದಿದೀವಿ ಗೈಸ್ ಎಲ್ಲರೂ. ಫೈನಲಿ ಗೈಸ್ ನಮ್ಮನೆ ಮುಂದಕ್ಕೆ ದೇವರು 3-3 ಕಾಲ್ ಅಷ್ಟೊತ್ತಿಗೆ ಬಂತು. ನಾವು ಬಂದ ತಕ್ಷಣ ನಮ್ಮ ಅಣ್ಣವ್ರು ನೋಡಿ ಹಿಡ್ಗಾಯಿ ಹೊಡಿತಾ ಇದ್ದಾರೆ. ಅದಾದಮೇಲೆ ನಾನು ಜಾಗ ಮಾಡಿಕೊಂಡು ದೇವ್ರಿಗೆಲ್ಲ ನಮಸ್ಕಾರ ಹಾಕಿ ಬಂದ್ವಿ. ನಮ್ಮ ಮನೆ ಫ್ಯಾಮಿಲಿಯವರು ಎಲ್ಲರೂ ಪೂಜೆ ಮಾಡಿಸ್ಕೊಂಡು. ತುಂಬಾ ರಶ್ ಇರುತ್ತೆ ಹಿನ್ಕಲ್ ಜಾತ್ರೆ ಮಾತ್ರ. ಆ್ಯಂಡ್ ಇವ್ರ ಮೇಲೇ ದೇವ್ರು ಬರುತ್ತೆ. ಇವರ ಅಪ್ಪನ ಮೇಲೆ ಬರ್ತಾಯಿತ್ತು ಮೊದಲು. ಅವರಿಗೆ ವಯಸ್ಸಾಗಿರೋದ್ರಿಂದ ಇವಾಗ ಅವರ ಮಗ ಇದನ್ನೆಲ್ಲ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಇಷ್ಟು ಗಾಯ್ಸ್ ನಮ್ಮ ಹಿನ್ಕಲ್ ಜಾತ್ರೆ. ಗಾಯ್ಸ್ ಸೊ ರಾತ್ರಿ ಎಲ್ಲ ಜಾತ್ರೆ ನಡೆಯಿತು. ಸೊ ರಾತ್ರಿ 3:15 ನಾವು ಮನೆಗೆ ಬಂದಾಗ. ಸೊ ಮುಗಿಸ್ಕೊಂಡು ಮಲ್ಕೊಂಡು ಇವಾಗ ನಾವು ಮತ್ತೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ತಂಪೆಲ್ಲ ತಗೊಂಡು ಹೋಗ್ಬೇಕು. ಸೊ ಬನ್ನಿ, ನಿಮ್ಗೆ ನಮ್ಮ ಹಿನ್ಕಲ್ ಮಾರಮ್ಮ ತಾಯಿಯ ದೇವಸ್ಥಾನನ ತೋರಿಸ್ತೀನಿ. ಇದು ಚಾಮುಂಡೇಶ್ವರಿ ಕಟ್ಔಟ್ ಹಾಕ್ಸಿರ್ತಾರೆ ಯಾವಾಗಲೂ ಈಚೆಗಡೆ. ಇದು ಎಂಟ್ರೆನ್ಸ್ ಆಗಿರುತ್ತೆ ನಮ್ಮ ಮಾರಮ್ಮ ತಾಯಿ ದೇವಸ್ಥಾನ. ಇದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು ಎಂಟ್ರೆನ್ಸಲ್ಲೇ. ಸೊ ನಾನು ಹೋಗಿದ್ದ ದಿನ ಅಂತಂದರೆ ಜಾತ್ರೆ ನಡೆದು ಬೆಳಗಿನ ಜಾವನೇ ಒಬ್ಬರು ಸಾವಾಗಿರೋದ್ರಿಂದ ಯಾರೂ ಕೂಡ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಯಾಕಂದರೆ ಆವಾಗ ಪೂಜೆ ಎಲ್ಲ ಸ್ಟಾಪ್ ಮಾಡಿದರು. ಹಾಗಾಗಿ ನೋಡಿ ಸ್ವಲ್ಪನೂ ರಶ್ ಇಲ್ಲ. ಈ ಥರ ಅರ್ಜೆಂಟ್ ಇರೋರಿಗೆ, ಆಫೀಸು ಅಥವಾ ಏನಾದ್ರು ಕೆಲ್ಸಕ್ಕೆ ಹೋಗೋರೆಲ್ಲ ಈಚೆಗಡೆನೇ ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ಹಾಗೇ ಈಚೆಗಡೆನೇ ಗದ್ದು ಕಡ್ಡಿ ಹಸ್ಬಿಟ್ಟು ಕೈ ಮುಕ್ಕೊಂಡು ಬಂದೆ ಗಾಯ್ಸ್. ಸೊ ನೋಡಿ, ಇದು ನಮ್ಮ ಹಿನ್ಕಲ್ ಜಾತ್ರೆ ಮತ್ತು ಹಿನ್ಕಲ್ ಮಾರಮ್ಮನ ದೇವಸ್ಥಾನ. ಗಾಯ್ಸ್, ನಾವು ಇವಾಗ ತಾಯಿ ದೇವಸ್ಥಾನದಿಂದ ಬಂದ್ವಿ. ಇವತ್ತು ಯಾರ್ದು ಸಾವಾಗಿತ್ತು ಅಂತ ನಾವು ತಂದು ಕೊಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾವು ಈವ್ನಿಂಗ್ ಹೋಗಿ ತಂದು ಕೊಡೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ನಾನು ಇವಾಗ ನನಗೆ ಇವತ್ತು ಮಧ್ಯಾಹ್ನದ ಶಿಫ್ಟ್ ಇದೆ ಆಫೀಸಲ್ಲಿ. ಸೊ ಹಾಗೆ ಅದಕ್ಕೆ ಕೈ ಮುಕ್ಕೊಂಡು ಬಂದೆ ದೇವಸ್ಥಾನದಿಂದ. ಸೊ ಇವಾಗ ನಾನು ಆಫೀಸಿಗೆ ಹೋಗಬೇಕು. ಆ್ಯಂಡ್ ಆಲ್ಮೋಸ್ಟ್ ನಾನು ಎಲ್ಲನೂ ನಮ್ಮ ಹಿನ್ಕಲ್ ಜಾತ್ರೆನ ಕವರ್ ಮಾಡಿ ನಿಮ್ಗೆಲ್ಲರಿಗೂ ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಯಾರ್ಯಾರೆಲ್ಲ ನಮ್ಮ ಹಿನ್ಕಲ್ ಜಾತ್ರೆ ಇಷ್ಟ ಆಯಿತು ಆ್ಯಂಡ್ ಯಾರ್ಯಾರೆಲ್ಲ ನಮ್ಮ ಹಿನ್ಕಲ್ ಜಾತ್ರೆಗೆ ಬಂದಿದ್ರಿ ಎಲ್ಲರೂ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್, ಕೀಪ್ ಸಪೋರ್ಟ್.